ಹಲೋ, ಅ ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಾಶ್ಮಿ. ಬನ್ನಿ ಇವತ್ತಿನ ನಮ್ಮ ರಾಶಿಯಲ್ಲಿ ಏನಿದೆ, 12 ರಾಶಿಗಳ ದಿನ ಭವಿಷ್ಯ ಏನ್ ಹೇಳುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತು ಸಾಂಸಾರಿಕವಾಗಿ ನೆಮ್ಮದಿಯ ದಿನಗಳಾದ್ರೂ ದಾಯಾದಿಗಳಿಂದ ಕೆಲವೊಂದು ಅಡೆತಡೆಗಳು ಬರುತ್ತೆ. ಇನ್ನು ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ. ಹಾಗೆ ಇವತ್ತು ಕೆಲವು ಕೆಲಸಗಳಲ್ಲಿ ಲಾಭದಾಯಕ ಆದಾಯ ಇರುತ್ತೆ. ಹಾಗೆ ಇವತ್ತು ದಿನ ಪೂರ್ತಿ ನಿಮ್ಗೆ ಶುಭ. ಇನ್ನು ವೃಷಭ ರಾಶಿಯವರಿಗೆ ಇವತ್ತು ಹೊಸ ಕೆಲಸದಲ್ಲಿ ಮುನ್ನಡೆ, ವಿವಾಹ ಪ್ರಸ್ತಾವಗಳು ಕಂಕಣ ಬಲಕ್ಕೆ ಪೂರಕವಾಗುತ್ತೆ. ಹಾಗೆ ಕ್ರೀಡಾ ವಿನೋದಗಳಿಂದ ಸಂತಸ ಸಿಗತ್ತೆ. ವಿದ್ಯಾರ್ಥಿಗಳಿಗೆ ಆಗಾಗ ಉದಾಸೀನ ಕಾಡಬಹುದು, ಆದ್ರೂ ದಿನ ಪೂರ್ತಿ ಶುಭ. ಇನ್ನು ಮಿಥುನ ರಾಶಿಯವರಿಗೆ ಇವತ್ತು ದಾಂಪತ್ಯದಲ್ಲಿ ತುಂಬಾನೇ ಖುಷಿ ಇರುತ್ತೆ, ಸಂತೋಷವಾಗಿರ್ತೀರಾ. ಹಾಗೆ ಇವತ್ತು ದುಂದುವೆಚ್ಚ ಆಗೋ ಚಾನ್ಸಸ್ ಇರುತ್ತೆ, ಮನಸ್ಸಿಗೆ ತುಂಬಾ ಕಿರಿಕಿರಿ ಆಗತ್ತೆ. ಹಾಗೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಗಾಗಿ ದೂರ ಸಂಚಾರ ಯೋಗ ಬರುತ್ತೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ಇವತ್ತು ದೇಹದ ಆರೋಗ್ಯದಲ್ಲಿ ಜಾಗ್ರತೆ ವಹಿಸೋದು ತುಂಬಾನೇ ಇಂಪಾರ್ಟೆಂಟ್. ಹಾಗೆ ಹೋಟೆಲ್ ಉದ್ಯಮ, ಪತ್ರಿಕಾ ರಂಗ, ಕಲ್ಲು ಮಣ್ಣುಗಳ ವ್ಯವಹಾರಗಳಲ್ಲಿ ಸ್ವಲ್ಪ ಚೇತರಿಕೆ ಕಂಡು ಬರುತ್ತೆ. ಮತ್ತೆ ಮಕ್ಕಳ ವಿದ್ಯಾಪ್ರಗತಿ ಮನಸ್ಸಿಗೆ ಕೊಂಚ ಹಗರ ತರುತ್ತೆ. ಇನ್ನು ಸಿಂಹ ರಾಶಿಯವರಿಗೆ ಇವತ್ತು ನಿಮ್ಮ ಪ್ರೇಮ ಪ್ರಕರಣ ಯಾವ್ದಿದೆ ಅದು ಇವತ್ತು ಮನೆಯವರ ಎದುರು ಹೊರಬೀಳತ್ತೆ. ಗುಟ್ಟಿನ ವಿಚಾರ ಬಹಿರಂಗವಾಗಿ ಬೇಸರ ತರಿಸುತ್ತೆ. ಹಾಗೆ ಆರೋಗ್ಯದಲ್ಲಿ ಆಗಾಗ ಸಮಸ್ಯೆಗಳು ಕಂಡು ಬರುತ್ತೆ. ಇನ್ನು ಸ್ಥಗಿತಗೊಂಡ ಕೆಲಸ ಕಾರ್ಯಗಳು ಮತ್ತೆ ಆರಂಭವಾಗುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ಇವತ್ತು ತೆರಿಗೆ ಅಧಿಕಾರಿಗಳಿಂದ, ಸರ್ಕಾರಿ ಅಧಿಕಾರಿಗಳಿಂದ ಸಮಸ್ಯೆ ಬರುತ್ತೆ. ಮಹಿಳೆಯರಿಗೆ ಅನವಶ್ಯಕವಾಗಿ ಮಾನಸಿಕ ದುಗುಡ ಹೆಚ್ಚಾಗತ್ತೆ. ಇನ್ನು ಅನೇಕ ಬಗೆಯ ಖರ್ಚು ವೆಚ್ಚಗಳು ತೋರ್ಬಂದ್ರು ಧನಾಗಮನ ಇದ್ದೇ ಇರುತ್ತೆ. ಇನ್ನು ತುಲಾ ರಾಶಿಯವರಿಗೆ ಇವತ್ತು ನಿರುದ್ಯೋಗಿಗಳು ಯಾರಿರ್ತೀರ ಅವ್ರಿಗೆಲ್ಲ ಒಳ್ಳೊಳ್ಳೆ ಅವಕಾಶಗಳು ಬರುತ್ತೆ. ಹಾಗೆ ಅದನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗ ಮಾಡ್ಕೊಳ್ಳಿ. ಇನ್ನು ಪ್ರಕೃತಿಯ ಮುನಿಸಿನಿಂದಾಗಿ ಕೃಷಿಕರಿಗೆ ಕೆಲಸ ಕಾರ್ಯಗಳು ವಿಳಂಬವಾಗುತ್ತೆ. ಅಂಡ್ ಯಂತ್ರ ಸ್ಥಾವರಗಳ ಉದ್ಯೋಗಿಗಳಿಗೆ ಮುಂಬಡ್ತಿ ಯೋಗ ಇದೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಇವತ್ತು ಮನೆಯಲ್ಲಿ ಹಿರಿಯರಿಗೆ ಯಾತ್ರೆ, ಪುಣ್ಯ ಕಾರ್ಯಗಳು ನಡೆಯುತ್ತೆ. ಬಂಧುಗಳಿಗೆ ನಿಮ್ಮಿಂದ ಸಹಾಯ ದೊರಕತ್ತೆ. ಹಾಗೆ ಬಂಡವಾಳ ಪಾಲುದಾರಿಕೆ ವ್ಯವಹಾರದಲ್ಲಿ ಹೆಚ್ಚಿನ ಲಾಭ ತಂದ್ರು ಸ್ವಲ್ಪ ಮೋಸ ಆಗತ್ತೆ, ಹುಷಾರಾಗಿರಿ. ಇನ್ನು ಧನು ರಾಶಿಯವರಿಗೆ ಇವತ್ತು ಆಗಾಗ ಆರ್ಥಿಕ ಪರಿಸ್ಥಿತಿ ಏರುಪೇರು ಆಗ್ತಾ ಇರುತ್ತೆ. ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ವಿಳಂಬ ಅಂತ ತೋರಿ ಬಂದ್ರು ಆ ಕೆಲಸ ಅಂತೂ ಆಗತ್ತೆ. ಇನ್ನು ಯುವಕ ಯುವತಿಯರಿಗೆ ಒಳ್ಳೆ ಅವಕಾಶ ಒದಗಿ ಬರುತ್ತೆ. ಇನ್ನು ಮಕರ ರಾಶಿಯವರಿಗೆ ಇವತ್ತು ಆಗಾಗ ಧನಾಗಮನದಿಂದ ನಿಮ್ಗೆ ಸಮಾಧಾನ ತರಿಸುತ್ತೆ. ಹಾಗೆ ದೈಹಿಕವಾಗಿ ಆರೋಗ್ಯದ ಬಗ್ಗೆ ಜಾಗ್ರತೆ ಇರಲಿ. ವಾದ ವಿವಾದಗಳಿಂದ ದೂರವಿದ್ರೆ ನಿಮ್ಗೆ ಉತ್ತಮ. ದಾಯದಿಗಳಿಂದ ನ್ಯಾಯಾಲಯ ದರ್ಶನವಾಗತ್ತೆ, ಆದಷ್ಟು ಹುಷಾರಾಗಿರಿ. ಇನ್ನು ಕುಂಭರಾಶಿಯವರಿಗೆ ಇವತ್ತು ಅನಾವಶ್ಯಕವಾಗಿ ನಿಷ್ಠುರತೆಗೆ ಕಾರಣ ಆಗ್ತೀರಾ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಮುನ್ನಡೆ ತೋರಿಸುತ್ತೆ. ಹಾಗೆ ಖುಷಿಯಾಗೂ ಇರ್ತೀರಾ. ಜೊತೆಗೆ ನಿಮ್ಮ ಹೆಂಡತಿಯ ಮಾತಿಗೆ ಬೆಲೆ ಕೊಟ್ರೆ ಇವತ್ತು ನಿಮ್ಗೆ ಒಳ್ಳೇದಾಗತ್ತೆ. ಹಾಗೆ ಕೆಲಸ ಕಾರ್ಯಗಳಲ್ಲಿ ದುಡುಕ್ಬೇಡಿ, ಯೋಚನೆ ಮಾಡಿ ಮುಂದೆ ಹೆಜ್ಜೆ ಇಡಿ. ಇನ್ನು ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಇವತ್ತು ಸರ್ಕಾರಿ ಉದ್ಯೋಗಸ್ಥರು ಯಾರಿರ್ತೀರ ಅವ್ರಿಗೆಲ್ಲ ಮುಂಬಡ್ತಿಯನ್ನ ಹೊಂದಲಿದ್ದಾರೆ. ಹಿತಶತ್ರುಗಳು ನಿಮ್ಮ ವಿಶ್ವಾಸದ ಅವಕಾಶ ಪಡೆದು ವಂಚನೆ ಮಾಡ್ತಾರೆ, ಹುಷಾರು. ಸಾಂಸಾರಿಕವಾಗಿ ಕುಲದೇವತೆಯ ದರ್ಶನ ಮಾಡಿ ತುಂಬಾನೇ ಒಳ್ಳೇದಾಗತ್ತೆ. ಕೇಳಿದ್ರಲ್ಲ, ಇವೆಷ್ಟು ನಿಮ್ಮ 12 ರಾಶಿಗಳ ದಿನ ಭವಿಷ್ಯ. ಎಲ್ಲರೂ ಖುಷಿಯಾಗಿರಿ, ಯಾವ್ದಕ್ಕೂ ತಲೆ ಕೆಡಿಸ್ಕೋಬೇಡಿ. ಇನ್ನೇನ್ ನಾಳೆ ವೀಕೆಂಡ್, ಸೊ ಸ್ಯಾಟರ್ಡೇ ಸಂಡೇ ಕೂಡ ನಿಮ್ಗೆ ರಜೆ ಸಿಗ್ತಾ ಇದೆ, ಆರಾಮಾಗಿರಿ, ಯಾವ್ದಕ್ಕೂ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಾ ಇನ್ನಷ್ಟು ನ್ಯೂಸ್ ಅಪ್ಡೇಟ್ಸ್ ಅನ್ನ ನಾವು ನಿಮ್ಗೆ ಕೊಡ್ತಾನೆ ಇರ್ತೀವಿ. ಸೊ ಮಿಸ್ ಮಾಡದೆ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ನೋಡ್ತಾ ಇರಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂಡ್ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಹ್ಯಾವ್ ಅ ಗ್ರೇಟ್ ಡೇ.